ಸಕ್ಸಸ್ ಮೀಟ್ ಮಾಡ್ತಾ ಇದೀವಿ. ಸೊ ಇಲ್ಲೋ 9 ನಂಬರ್ಗೂ ನಮ್ಗೇನೋ ಕನೆಕ್ಷನ್ ಇದೆ. ಇವರು ನವರಸ್ ಅನ್ನು ಸೊ ನವ ಎಲ್ಲ ಕೂಡ್ ಬಂದ್ಬಿಟ್ಟಿದ್ದಾರೆ ಸಕ್ಸಸ್. ಲೆಟರ್ಸ್ 9 ಲೆಟರ್ಸ್ ಬರುತ್ತಂತೆ. ಸೊ 9 ತುಂಬಾ ಚೆನ್ನಾಗಿದೆ. ಸೊ ಅದೊಂದು ಅಂಡ್ ಮೈಸೂರಲ್ಲಿ ಕಲೆಕ್ಷನ್ ಚೆನ್ನಾಗಿದೆ. ಟಿಕೆಟ್ ಕೊಟ್ಟು ಸರ್ ಥಿಯೇಟರ್ ಟಿಕೆಟ್ ಬೆಲೆ ನೋಡಿದ್ರೆ 99 ಅದು 99 ನೆನ್ನೆ 99 ಇತ್ತು ಸರ್. ಯಾವ ಥಿಯೇಟರ್ ಹೌಸ್ಫುಲ್ ಆಗಿದೆ ನೆನ್ನೆ. ಫಸ್ಟ್ ಅದೇ ಹೌಸ್ಫುಲ್ ಆಗಿದೆ ಆಕ್ಚುಲಿ 99. ಮೇನ್ ಏನಂದ್ರೆ ಸರ್, ಮೇನ್ ಒಂದು ಇದರಲ್ಲಿ ಏನಂದ್ರೆ ಈಗ ಮಲ್ಟಿಪ್ಲೆಕ್ಸಸ್ ಎಲ್ಲ 99 ರುಪೀಸ್ ಆಗುತ್ತಲ್ವಾ, ಜನ ಥಿಯೇಟರ್ಗೆ ಬರ್ತಾ ಇದ್ದಾರೆ. ಯಾವಾಗ 200-300 ಆಗುತ್ತೋ ಜನ ಬರಲ್ಲ. ಇದು ಪ್ರಾಬ್ಲಮ್ ಆಗ್ತಾ ಇರೋದು. ಬಟ್ 140-130 ಈ ಪ್ರೈಸಸ್ ಓಕೆ. ಬಟ್ ವೀಕೆಂಡ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಇರುತ್ತೆ. ಅದನ್ನ ಆಲ್ರೆಡಿ ರಿಕ್ವೆಸ್ಟ್ ಮಾಡಿದೀವಿ ನಾವು ಮಲ್ಟಿಪ್ಲೆಕ್ಸ್ ಅವ್ರಿಗೆ ಒಂಚೂರು ಕಮ್ಮಿ ಮಾಡೋಕ್ಕೆ. ಕಮ್ಮಿ ಮಾಡಿದ್ರೆ ಹೊಸಬ್ರು ಸಿನಿಮಾಗೆ ಅಟ್ಲೀಸ್ಟ್ ಕಮ್ಮಿ ಇದ್ರೆ ಜನ ಬರ್ತಾರೆ ಅನ್ನೋದು ಒಂದು ಇದೆ. ಆಮೇಲೆ ಫಸ್ಟ್ ಮೇನ್ ಮರ್ತೋಗಿದೆ ಅವಾಗ ಮಾತಾಡೋದು. ನಾನು ಈ ನಮ್ಮ ಕಾರ್ಯಕ್ರಮದ ಮೇನ್ ಥ್ಯಾಂಕ್ಸ್ ಹೇಳ್ಬೇಕಾಗಿದ್ದು ನಮ್ಮ ಧ್ರುವ ಸರ್ಜಾ ಅವರಿಗೆ. ಯಾಕಂದ್ರೆ ಪಾಪ ಒಂದು ಟ್ರೈಲರ್ ಕೇಳಿ ಬಂದು ಮಾಡಿ ನನ್ನ ಜೊತೆ ನಿಂತು ಟ್ರೈಲರ್ ಲಾಂಚ್ ಮಾಡಿಕೊಟ್ರು. ಥ್ಯಾಂಕ್ ಯು ಧ್ರುವ ಸರ್ ನಿಮಗೆ. ಅಂಡ್ ಶಿವಣ್ಣ ಮತ್ತು ರವಿಚಂದ್ರನ್ ಸರ್ ಇಬ್ರು ಅಷ್ಟೇ, ಅವ್ರಿಗೂ ಅಷ್ಟೇ ಇದರಿಂದ ಧನ್ಯವಾದ ಹೇಳಲೇಬೇಕು. ಯಾಕಂದ್ರೆ ಅವ್ರು ಬಂದಿದ್ದು ತುಂಬಾ ಪ್ಲಸ್ ಆಯ್ತು ನಮ್ಮ ಸಿನಿಮಾಗೆ. ಅಂದ್ರೆ ಒಂದು ಸಿನಿಮಾ ಒಂದು ಬೂಮ್ ಅವತ್ತಿಂದ ಒಂಚೂರು ಜಾಸ್ತಿ ಕ್ರಿಯೇಟ್ ಆಯ್ತು ನಮಗೆ. ಥ್ಯಾಂಕ್ ಯು ಶಿವಣ್ಣ, ಥ್ಯಾಂಕ್ ಯು ರವಿ ಸರ್, ನೀವು ಬಂದು ಸಪೋರ್ಟ್ ಮಾಡಿದ್ದು. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ಈಗ ಮೊನ್ನೆ ಸೆಲೆಬ್ರಿಟಿ ಶೋಗಳಾಗ್ಬೋದು, ಇನ್ನೂ ಮಿಕ್ಕಿದ ಶೋಸ್ ಎಲ್ಲ ಮಾಡಿದ್ವಿ. ತುಂಬಾ ಜನ ಆರ್ಟಿಸ್ಟ್ಗಳು ಬಂದು ಸಪೋರ್ಟ್ ಮಾಡಿದ್ರು. ನಿಮ್ಗೆಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಬರ್ದಿರೋರು ದಯವಿಟ್ಟು ಅಕ್ಕಪಕ್ಕ ಥಿಯೇಟರ್ ಇದೆ, ಹೋಗಿ ನೋಡಿ ನಿಮ್ಮ ಒಂದು ರಿವ್ಯೂಸ್ನ ನಮ್ಗೆ ಹೇಳಿ. ನಾವು ಕಿರಣ್. ಥ್ಯಾಂಕ್ ಯು ಸೋ ಮಚ್. ಮೊದಲಿಗೆ ನಾನು ಥ್ಯಾಂಕ್ಸ್ ಹೇಳಬೇಕಾಗಿರೋದು ಸುಧೀಂದ್ರ ವೆಂಕಟೇಶ್ ಸರ್ಗೆ. ಏನಕ್ಕಂದ್ರೆ ನಂದು ಫಸ್ಟ್ ಸಿನಿಮಾ, ಆ ಫಸ್ಟ್ ಸಿನಿಮಾದ ಫಸ್ಟ್ ರಿವ್ಯೂ ಅವ್ರ ಚಾನಲ್ ಬಂದಿದ್ದು ರಾಘವೇಂದ್ರ ಚಿತ್ರವಾಣಿಯಲ್ಲಿ. ಸೊ ಅದಕ್ಕೋಸ್ಕರ ತುಂಬ ಥ್ಯಾಂಕ್ ಯು ಸರ್. ಆಮೇಲೆ ಎಲ್ಲ ಮೀಡಿಯಾ ಮಿತ್ರರಿಗೂ, ಆಮೇಲೆ ನಮ್ಮ ಡಿಜಿಟಲ್ ಆಗಿ ಹೆಲ್ಪ್ ಮಾಡಿರೋ ಅನಿಲ್ ಅವ್ರಿಗೆ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಮೈನ್ ಆಗಿ ನಾನು ಇಲ್ಲಿ ನಿಂತಿದ್ದೀನಿ ಅಂದರೆ ಒಬ್ಬರೊಬ್ಬರ ಕಾರಣ ನವರಸನ್ ಸರ್. ಇವರಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಿರಣ್ ನಿಲ್ಕೊಂತ ಇದ್ದಿಲ್ಲ. ಅದಕ್ಕೂ ಮುಂಚೆ ತುಂಬ ಜನ ಇಂಡಸ್ಟ್ರಿಲಿ ಕೆಲಸ ಕೊಟ್ಟಿದ್ದಾರೆ, ಸಹಾಯ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಒಂದು ಸ್ಟೇಜ್ ಅಂದರೆ ಒಂದು ಸ್ಟೆಪ್ ಹತ್ತುವಾಗ ಹೆಲ್ಪ್ ಮಾಡ್ತಾರಲ್ಲ, ಅವಾಗ ಯಾರು ಇವಾಗ ನಾನು ಅವ್ರಿಗೆ ಏನು ಸಂಬಂಧಿಕ ಅಲ್ಲ, ಏನೂ ಅಲ್ಲ. ಅವಾಗ ಹೇಳುವುದಿತ್ತೆ, ಹೋಗ ನೀನು ಸ್ಟೋರಿ ಕೊಟ್ಟೋಗ ನಾನು ಮಾಡ್ಕೊತೀನಿ. ಅವರು ಡೈರೆಕ್ಟ್ರೆ, ಅವ್ರು ಅವಾಗ ಹೇಳುವುದಿತ್ತು ಸ್ಟೋರಿ ಕೊಟ್ಟೋಗ ನಾನು ಮಾಡ್ಕೊತೀನಿ ಅಂತ. ಬಟ್ ಆ ಚಾನ್ಸ್ ಅವ್ರು ತಗೊಂಡಿಲ್ಲ. ಜೊತೆ ಕೆಲಸ ಮಾಡೋಣ, ಜೊತೆಗೆ ಬೆಳೆಯೋಣ, ಆ ಒಂದು ಬೆಳೆಯೋಕ್ಕೆ ಅವ್ರು ಆಲ್ರೆಡಿ ಬೆಳೆದಿದ್ದಾರೆ. ಸೊ ಬೆಳೆಸೋಣ ಅಂತ ಒಂದು ಮನಸ್ಥಿತಿ ಇದೆಯಲ್ಲ, ಅದೆಲ್ಲರಿಗೂ ಬರೋಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮ